ಹಾಯ್ ಸ್ನೇಹಿತರೆ, ಇಷ್ಟು ದಿನ ಕಾಯ್ತಿದ್ದಂತ ಕಾತುರವಾಗಿರುವಂತಹ ಪೊಲೀಸ್ ಇಲಾಖೆಯ ನೇಮಕಾತಿ ಅಧಿಸೂಚನೆ ಹೊರಡಿಸಿದ್ದಾರೆ. ಎಲ್ರಿಗೂ ಚಿಕ್ಕಮಗಳೂರು ಹುಡುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, 2026ರ ಪೊಲೀಸ್ ಇಲಾಖೆಯಲ್ಲಿ 3991 ಪೋಸ್ಟ್ ಕಾಲ್ ಮಾಡಿರ್ತಾರೆ. ಯಾರೆಲ್ಲ ಓದ್ತಾ ಇದ್ದೀರಾ ಅವರಿಗೆಲ್ಲ ವಿಶೇಷವಾಗಿ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಸ್ನೇಹಿತರೆ, ಟೋಟಲ್ ಪೋಸ್ಟ್ 3991 ಪೋಸ್ಟ್ ಕಾಲ್ ಮಾಡಿದರೆ ಅದರಲ್ಲಿ ಹೈದರಾಬಾದ್ ಕರ್ನಾಟಕ 596 ಪೋಸ್ಟ್ ಮತ್ತೆ ನಾನ್ ಹೈದರಾಬಾದ್ ಕರ್ನಾಟಕ 3395 ಪೋಸ್ಟ್ ಕಾಲ್ ಮಾಡಿರ್ತಾರೆ. ಸ್ನೇಹಿತರೆ, ಇದು ಹೆಚ್ಚಿನ ಮಾಹಿತಿಗಾಗಿ ಹೈದರಾಬಾದ್ ಕರ್ನಾಟಕದಲ್ಲಿ ಮೇಲ್ ಓನ್ಲಿ ಫಾರ್ ಮೇಲ್ ಫ್ರೆಶರ್ಸ್ ಕ್ಯಾಂಡಿಡೇಟ್ಗೆ 398 ಪೋಸ್ಟ್ ಕಾಲ್ ಮಾಡಿರ್ತಾರೆ. ಫಿಮೇಲಿಗೆ 133 ಪೋಸ್ಟ್ ಕಾಲ್ ಮಾಡಿರ್ತಾರೆ. ಇನ್ ಸರ್ವಿಸ್ ಅಂತಂದ್ರೆ ಎಕ್ಸ್ ಸರ್ವಿಸ್ ಮೆನ್ ಬರ್ತಾರೆ, ಪ್ಲಸ್ ಇನ್ ಸರ್ವಿಸ್ ಅಂದ್ರೆ CAR DAR ಈ ತರ ವರ್ಕ್ ಮಾಡಿ 5 ವರ್ಷ ಸೇವೆನ ಸಲ್ಲಿಸಿರುವಂತಹ ಕ್ಯಾಂಡಿಡೇಟ್ಸ್ ಗೆ ಮೆನ್ನಿಗೆ 46 ಪೋಸ್ಟ್ ಇದೆ. ಹಾಗೆ ಇನ್ ಸರ್ವಿಸ್ ವಿಮೆನ್ ಗೆ 14 ಪೋಸ್ಟ್ ಇದೆ. ಮತ್ತೆ ಈಗ ವಿಶೇಷವಾಗಿ ಟ್ರಾನ್ಸ್ಜೆಂಡರ್ ಕೂಡ 5 ಪೋಸ್ಟ್ ನ ಕಾಲ್ ಮಾಡಿರ್ತಾರೆ. ಈಗ ನಾನ್ ಹೈದರಾಬಾದ್ ಕರ್ನಾಟಕ ನೋಡೋದಾದ್ರೆ 3395 ಪೋಸ್ಟ್ ಕಾಲ್ ಮಾಡಿರ್ತಾರೆ. ಓನ್ಲಿ ಫಾರ್ ಮೇಲ್ ಪುರುಷರಿಗೆ ಫ್ರೆಶರ್ಸ್ ಕ್ಯಾಂಡಿಡೇಟ್ಗೆ 2266 ಪೋಸ್ಟ್ ಕಾಲ್ ಮಾಡಿದ್ದಾರೆ. ಫಿಮೇಲ್ಗೆ 755 ಪೋಸ್ಟ್ ನ ಕಾಲ್ ಮಾಡಿದ್ದಾರೆ. ಇನ್ ಸರ್ವಿಸ್ ಎಕ್ಸ್ ಆರ್ಮಿ ಇನ್ ಸರ್ವಿಸ್ ಅಲ್ಲಿ CAR DAR ಈ ತರದ್ರಲ್ಲಿರೋರಿಗೆ ಈಗ ಸಿವಿಲ್ ಪೋಸ್ಟ್ ಕಾಲ್ ಮಾಡಿರೋದ್ರಿಂದ ಅವರಿಗೂ ಕೂಡ 257 ಪೋಸ್ಟ್, ಅಂದ್ರೆ ಆ ಇಲಾಖೆಯಲ್ಲಿ 5 ವರ್ಷಗಳ ಕಾಲ ಸೇವೆ ಸಲ್ಲಿಸಿದವರಿಗೆ ಇನ್ ಸರ್ವಿಸ್ ಕೋಟಾ ಸಿಗುತ್ತೆ. ಹಾಗೆ ಇನ್ ಸರ್ವಿಸ್ ಕೋಟಾ ವಿಮೆನ್ ನಲ್ಲಿ 82 ಪೋಸ್ಟ್ ನ ನಾನ್ ಹೈದರಾಬಾದ್ ಕರ್ನಾಟಕ ಕಾಲ್ ಮಾಡಿರ್ತಾರೆ. ಇನ್ನ ಟ್ರಾನ್ಸ್ಜೆಂಡರಿಗೂ ಕೂಡ 35 ಪೋಸ್ಟ್ ನ ಅವರಿಗಾಗಿ ಮೀಸಲಿಟ್ಟಿದ್ದಾರೆ. ಇನ್ನ ಇದರಲ್ಲಿ ಸ್ನೇಹಿತರೆ ವಿದ್ಯಾರ್ಹತೆ ನೋಡೋದಾದ್ರೆ PUC ಅಥವಾ ತತ್ಸಮಾನ ಅಂತಂದ್ರೆ ಏನೇನೆಲ್ಲ ಅಪ್ಲಿಕೇಬಲ್ ಆಗುತ್ತೆ ಅಂತ ನಾನು ಇಲ್ಲಿ ಹಾಕ್ತೀನಿ, ಅದನ್ನ ಸ್ವಲ್ಪ ಓದ್ಕೊಳ್ಳಿ. ವಯೋಮಿತಿ ಕನಿಷ್ಠ 18 ವರ್ಷ ಆಗಿರ್ಬೇಕು. ಗರಿಷ್ಠ ವಯೋಮಿತಿ ಈ ಸಲಕ್ಕೆ ಮಾತ್ರ ಅನ್ವಯ ಆಗುತ್ತೆ. ಗರಿಷ್ಠ ವಯೋಮಿತಿ ಏನಂದ್ರೆ GM ಕ್ಯಾಂಡಿಡೇಟ್ಸ್ ಗೆ 33 ವರ್ಷ ಸಡಿಲಿಕೆ ಕೊಟ್ಟಿದ್ದಾರೆ. SC ST ಪ್ರವರ್ಗ 1, ಪ್ರವರ್ಗ 2A 2B 3A 3B ಗೆ 35 ವರ್ಷ ಸಡಿಲಿಕೆ ಕೊಟ್ಟಿದ್ದಾರೆ. ಅರಣ್ಯ ಪ್ರದೇಶದ ಅಂದ್ರೆ ಗುಡ್ಡಗಾಡು ಪ್ರದೇಶದಲ್ಲಿರುವ ಟ್ರೈಬಲ್ ಪೀಪಲ್ಸ್ ಗೆ 38 ವರ್ಷ ಸಡಿಲಿಕೆ ಕೊಟ್ಟಿರ್ತಾರೆ. ನೆಕ್ಸ್ಟ್ ಇನ್ ಸರ್ವಿಸ್ ಅಲ್ಲಿ ಇರುವಂತಹ ಕ್ಯಾಂಡಿಡೇಟ್ಸ್ ಗಳಿಗೆ ಅವರಿಗೆ GM ಅಲ್ಲಿ 38 ವರ್ಷ ಸಡಿಲಿಕೆ ಕೊಟ್ಟಿದ್ದಾರೆ. SC ST ಪ್ರವರ್ಗ 1, ಪ್ರವರ್ಗ 2A 2A 2B 3A 3B ಅವರಿಗೆ 40 ಇಯರ್ಸ್ ಸಡಿಲಿಕೆ ಕೊಟ್ಟಿದ್ದಾರೆ. ಸ್ನೇಹಿತರೆ ಹಾಗೆ ನೋಡೋದಾದ್ರೆ ಅರ್ಜಿ ಸಲ್ಲಿಸಲು ಯಾವಾಗಿಂದ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ 8/7/26 ಇದೇ ತಿಂಗಳು ಸ್ಟಾರ್ಟ್ ಆಗುತ್ತೆ. ಹಾಗೆ ಕೊನೆಯ ದಿನಾಂಕ 3/8/26 ಮುಂದಿನ ತಿಂಗಳು ಎಂಡ್ ಆಗುತ್ತೆ ಅಪ್ಲಿಕೇಶನ್ ಹಾಕೋದು. ಯಾರ್ಯಾರು ಹಾಕಿಲ್ಲ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀರಾ, ಯಾರ್ಯಾರೆಲ್ಲ ಪೊಲೀಸ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ ಅವರೆಲ್ಲ ಈ ಡೇಟ್ ಒಳಗೆ ಅರ್ಜಿನ ಸಲ್ಲಿಸಿ. ಮತ್ತೆ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 4/8/26 ಮುಂದಿನ ತಿಂಗಳು 4ನೇ ತಾರೀಕು ನೀವು ಏನು ಅಪ್ಲಿಕೇಶನ್ ಆದ್ಮೇಲೆ ಸಲ್ಲಿಸುವಂತಹ ಶುಲ್ಕ ಏನಿರುತ್ತೆ ಅದಕ್ಕೆ ಲಾಸ್ಟ್ ಡೇಟ್ 4/8/26. ಹಾಗೆ ಶುಲ್ಕ ವಿವರ ನೋಡೋದಾದ್ರೆ ಸ್ನೇಹಿತರೆ, ಸಾಮಾನ್ಯ ಅಭ್ಯರ್ಥಿಗೆ ಮತ್ತು ಪ್ರವರ್ಗ 2A 2B 3A 3B ಗೆ 750 ಇರುತ್ತೆ. ಹಾಗೆ SC ST ಮತ್ತೆ ಮಾಜಿ ಸೈನಿಕ ಮತ್ತೆ ಟ್ರಾನ್ಸ್ಜೆಂಡರ್ ತೃತೀಯ ಲಿಂಗಿಗಳಿಗೆ 500 ರೂಪಾಯಿ ಇರುತ್ತೆ. ಸ್ನೇಹಿತರೆ, ವೇತನ ಬಂದ್ಬಿಟ್ಟು ಇದ್ರದ್ದು 37,500 ಪ್ರಾರಂಭ ಆಗಿ 77,100 ತನಕ ವೇತನ ಶ್ರೇಣಿ ಇರುತ್ತೆ. ಹಾಗೆ ಆಯ್ಕೆ ವಿಧಾನ ನೋಡೋದಾದ್ರೆ ಸ್ನೇಹಿತರೆ, ಲಿಖಿತ ಪರೀಕ್ಷೆ 100 ಮಾರ್ಕ್ಸ್ ಮಾಡ್ತಾರೆ. ನೆಕ್ಸ್ಟ್ ಫಿಸಿಕಲ್ ಟೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಮೆಡಿಕಲ್ ಟೆಸ್ಟ್ ಇರುತ್ತೆ. ಈ 3 ಟೆಸ್ಟ್ ಅಲ್ಲಿ ಆಯ್ಕೆನ ಮಾಡ್ತಾರೆ. ಆಗ್ಲೇ ಹೇಳ್ದಂಗೆ ಇದು 3 ಹಂತದಲ್ಲಿ ಇರುತ್ತೆ. ಫಸ್ಟ್ನೇದು ಲಿಖಿತ ಪರೀಕ್ಷೆ 100 ಮಾರ್ಕ್ಸ್ ಇರುತ್ತೆ. ಹಾಗೆ ಇದರಲ್ಲಿ ಲಿಖಿತ ಪರೀಕ್ಷೆಯಲ್ಲಿ GK ಪೇಪರ್ಸ್ ಅಂದ್ರೆ ಪೊಲಿಟಿ ಎಕನಾಮಿಕ್ಸ್ ಎಲ್ಲ ಆಲ್ ಸಬ್ಜೆಕ್ಟ್ ಇರುತ್ತೆ. 100 ಅಂಕ ಇರುತ್ತೆ. 100 ಕ್ವಶನ್ಸ್ ಇರುತ್ತೆ. 100 ಮಾರ್ಕ್ಸ್. ಟೈಮ್ ಬಂದ್ಬಿಟ್ಟು 1.5 ಗಂಟೆ ಟೈಮ್ ಕೊಡ್ತಾರೆ ನಿಮ್ಗೆ. ನೆಗೆಟಿವ್ ಮಾರ್ಕಿಂಗ್ ಬಂದ್ಬಿಟ್ಟು 0.25 ಇರುತ್ತೆ. ಎವ್ರಿ ರಾಂಗ್ ಆನ್ಸರ್ ಗೆ 0.25 ಮಾರ್ಕ್ಸ್ ಅನ್ನ ಕಡಿತ ಮಾಡ್ತಾರೆ. ಹಾಗೆ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಅಂತ ಈ ಸಲ ತಂದಿದ್ದಾರೆ. ಅದು 150 ಅಂಕಕ್ಕೆ ಇರುತ್ತೆ. ಅದರ ಡೇಟ್ ನು ಕೂಡ ಮೆನ್ಷನ್ ಮಾಡಿದ್ದಾರೆ. 2/8/2026
ಪರೀಕ್ಷೆ ಮಾಡ್ತಾರೆ. ಸಮಯ 10:30 12 ಗಂಟೆ ತನಕ. ಯಾವ ಅಭ್ಯರ್ಥಿ PUC ಯಲ್ಲಿ ಅಥವಾ SSLC ಯಲ್ಲಿ ಕಡ್ಡಾಯ ಇದು ಕನ್ನಡ ಭಾಷೆನ ಪ್ರಥಮವಾಗಿ ಅಥವಾ ದ್ವಿತೀಯ ಭಾಷೆಯಾಗಿ ಆಯ್ಕೆ ಮಾಡ್ಕೊಂಡಿರಲ್ಲ ಅಂತ ಅಭ್ಯರ್ಥಿಗಳಿಗಾಗಿ ಈ ಕಡ್ಡಾಯ ಕನ್ನಡ ಭಾಷೆನ ಪರೀಕ್ಷೆನ ಇಟ್ಟಿದ್ದಾರೆ. ಮತ್ತೆ ಇಲಾಖೆ ನಡೆಸುವಂತಹ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಪಾಸ್ ಆಗಿಲ್ಲದಂತಹ ಅಭ್ಯರ್ಥಿಗಳಿಗೆ ಈ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆನ ಇಟ್ಟಿದ್ದಾರೆ ಸ್ನೇಹಿತರೆ. ಇದನ್ನ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಮತ್ತೆ ಎರಡನೇದಾಗಿ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಅಂತ ಬರುತ್ತೆ. ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಏನಿರುತ್ತೆ ಅಂತಂದ್ರೆ ಪುರುಷ ಮತ್ತು ಸೇವಾನಿರತ ಅಭ್ಯರ್ಥಿ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕನಿಷ್ಠ 168 ಸೆಂಟಿಮೀಟರ್ ಎತ್ತರ ಇರಬೇಕು. ಎದೆ ಸುತ್ತಳತೆ 86 ಸೆಂಟಿಮೀಟರ್ ಇರಬೇಕು ಕನಿಷ್ಠವಾಗಿ. ಎಕ್ಸ್ಪೆಂಡ್ ಮಾಡಿದಾಗ 5 ಸೆಂಟಿಮೀಟರ್ ಎಕ್ಸ್ಪೆಂಡ್ ಆಗಬೇಕು. ಇನ್ನು ಮಹಿಳಾ ಅಭ್ಯರ್ಥಿ ಮತ್ತು ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಎತ್ತರ 157 ಸೆಂಟಿಮೀಟರ್ ಇರಬೇಕು. ಕನಿಷ್ಠ ತೂಕ ಅವರಿಗೆ 45 kg ಇರಬೇಕು. ಇಂಥ ಅಭ್ಯರ್ಥಿ ಮಾತ್ರ ಆಯ್ಕೆ ಆಗ್ತಾರೆ. ನೆಕ್ಸ್ಟ್ ಟ್ರೈಬಲ್ ಪೀಪಲ್, ಕರ್ನಾಟಕದ ಯಾವುದೇ ಬುಡಕಟ್ಟು ಪ್ರದೇಶದಲ್ಲಿ, ಅರಣ್ಯ ಪ್ರದೇಶದಲ್ಲಿ ವಾಸಿಸುವಂತಹ ಎಲ್ಲಾ ಬುಡಕಟ್ಟು ಜನಾಂಗದೆಲ್ಲ ಮೇಲ್ಪುರುಷರಿಗೆ ಎತ್ತರ 155 ಸೆಂಟಿಮೀಟರ್ ಇರಬೇಕು. ಹಾಗೆ ಇವ್ರದ್ದು ಎದೆ ಸುತ್ತಳತೆ ಕನಿಷ್ಠ ಏನಿಲ್ಲ, ಕನಿಷ್ಠ 75 ಸೆಂಟಿಮೀಟರ್ ಇರಬೇಕು. ಯಾವಾಗ ಎಕ್ಸ್ಪೆಂಡ್ ಮಾಡಿದಾಗ ಕನಿಷ್ಠ 75 ಸೆಂಟಿಮೀಟರ್ ಇರಬೇಕು, ಅವರಿಗೆ ಮಿನಿಮಮ್ ಇಲ್ಲ. ಇನ್ನ ಫಿಮೇಲ್ ಕ್ಯಾಂಡಿಡೇಟ್ಸ್ ಗೆ 150 ಸೆಂಟಿಮೀಟರ್ ಎತ್ತರ ಇರಬೇಕು. ಹಾಗೆ ಸ್ನೇಹಿತರೆ, ಎಂಡೂರೆನ್ಸ್ ಟೆಸ್ಟ್ ಅಂತ ಬರುತ್ತೆ ದೇಹದಾರ್ಢ್ಯ ಪರೀಕ್ಷೆಯಲ್ಲಿ. ಇದು ಕೂಡ ಒಂದು ಭಾಗ ಆಗಿರುತ್ತೆ. ಎಂಡೂರೆನ್ಸ್ ಟೆಸ್ಟ್ ಸಹಿಷ್ಣುತೆಯ ಪರೀಕ್ಷೆ. ಇದರಲ್ಲಿ ಕಂಪಲ್ಸರಿಯಾಗಿ ಮೇಲ್ ಅಭ್ಯರ್ಥಿಗಳಿಗೆ 1600 ಮೀಟರ್ ರನ್ನಿಂಗ್ ಇರುತ್ತೆ. ಈ ರನ್ನಿಂಗ್ಗೆ 6.5 ನಿಮಿಷ ಟೈಮ್ ಕೊಡ್ತಾರೆ. ಇದರಲ್ಲಿ ಪಾಸ್ ಆದ ಅಭ್ಯರ್ಥಿಗಳು ಇದಕ್ಕೆ ಕ್ವಾಲಿಫೈ ಆಗ್ತಾರೆ. ಇದರಲ್ಲಿ ಪಾಸ್ ಆಗಲಿಲ್ಲ ಅಂತಂದ್ರೆ ಆಗೋದಿಲ್ಲ. ಅದಕ್ಕೆ ನೀವು ಮೇನ್ ಫೋಕಸ್ ಇದಕ್ಕೆ ಮಾಡಬೇಕು. ಓಕೆ, ಅದಾದ ತಕ್ಷಣ ನೆಕ್ಸ್ಟ್ ಪುರುಷ ಮತ್ತು ಸೇವಾನಿರತ ಅಭ್ಯರ್ಥಿಗಳಿಗೆ ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ ಎರಡಿರುತ್ತೆ. ಎತ್ತರ ಜಿಗಿತದಲ್ಲಿ 1.2 ಮೀಟರ್ಗಿಂತ ಕಡಿಮೆ ಇರಲ್ಲ, ಅದಕ್ಕಿಂತ ಜಾಸ್ತಿ ನೀವು ಎಷ್ಟು ಬೇಕಾದ್ರೂ ಜಿಗಿಬಹುದು. ಉದ್ದ ಜಿಗಿತದಲ್ಲಿ 3.8 ಮೀಟರ್ ಉದ್ದ ಜಿಗಿತ ಮಾಡಬೇಕಾಗುತ್ತೆ. 3 ಅವಕಾಶ ಇರುತ್ತೆ ಒಂದೊಂದು ಇದಕ್ಕೆ. 3 ಅವಕಾಶದಲ್ಲಿ ಒಂದ್ಸಲಿನಾರು ನೀವು ಪಾಸ್ ಆಗ್ಲೇಬೇಕಾಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಕಂಪಲ್ಸರಿಯಾಗಿ ಗುಂಡು ಎಸೆತ ಇರುತ್ತೆ. ಗುಂಡು ಎಸೆತ 7.26 kg 5.6 ಮೀಟರ್ಗಿಂತ ಹೆಚ್ಚು ಎಸಿಬೇಕಾಗುತ್ತೆ. 3 ಅವಕಾಶ ಇರುತ್ತೆ. ಅದ್ರಲ್ಲಿ ಒಂದ್ಸಲ ಕ್ವಾಲಿಫೈಡ್ ಆದ್ರೂ ಓಕೆ. ನೆಕ್ಸ್ಟ್ ಮಹಿಳಾ ಅಭ್ಯರ್ಥಿ ಮತ್ತು ತೃತೀಯ ಲಿಂಗಿ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅವರಿಗೂ ಕೂಡ ರನ್ನಿಂಗ್ ಇರುತ್ತೆ. 400 ಮೀಟರ್ ಓಟ 2 ನಿಮಿಷ ಟೈಮ್ ಕೊಡ್ತಾರೆ. ಆ ಟೈಮಿಂಗ್ಸ್ ಅಲ್ಲಿ ನೀವು ಪಾಸ್ ಆದ್ರೆ ಮಾತ್ರ ನೆಕ್ಸ್ಟ್ ಗೆ ಕ್ವಾಲಿಫೈ ಆಗ್ತೀರಾ. ಎತ್ತರ ಜಿಗಿತ ಮತ್ತೆ ಉದ್ದ ಜಿಗಿತ ಇವರಿಗೂ ಕೂಡ ಇರುತ್ತೆ. ಎತ್ತರ ಜಿಗಿತ ಅಂತಂದ್ರೆ 0.9 ಮೀಟರ್ ಗಿಂತ ಹೆಚ್ಚಿರಬೇಕು. ಅದು ಇಲ್ಲ ಅಂತಂದ್ರೆ ನೆಕ್ಸ್ಟ್ ಉದ್ದ ಜಿಗಿತದಲ್ಲಿ 2.50 ಮೀಟರ್ ಗಿಂತ ಎತ್ತರ ಅವರು ಹೈ ಜಂಪ್ ಮಾಡ್ಬೇಕಾಗ್ತದೆ. ಈ 3 ಅವಕಾಶ ಇವರಿಗೂ ಕೂಡ ಇರುತ್ತೆ. 3 ಅವಕಾಶದಲ್ಲಿ 1 ಅವಕಾಶ ಪಾಸ್ ಆದ್ರೂ ಕೂಡ ಕ್ವಾಲಿಫೈ ಆಗ್ತಾರೆ. ನೆಕ್ಸ್ಟ್ ಗುಂಡು ಎಸೆತ ಕಂಪಲ್ಸರಿ ಇರುತ್ತೆ. ಇವರಿಗೆ 4 kg ಇರುತ್ತೆ. 3.75 ಮೀಟರ್ ಗಿಂತ ಕಡಿಮೆ ಇರಬಾರ್ದು, ಅದಕ್ಕಿಂತ ಜಾಸ್ತಿ ನೀವು ಎಷ್ಟು ಬೇಕಾದ್ರೂ ಆಡ್ಬೋದು. ಇದಕ್ಕೂ ಕೂಡ 3 ಅವಕಾಶ ಇರುತ್ತೆ. ಇದಿಷ್ಟರಲ್ಲಿ ಕ್ವಾಲಿಫೈಡ್ ಆದವರಿಗೆ ನೆಕ್ಸ್ಟ್ ಮೆಡಿಕಲ್ ಟೆಸ್ಟ್ ಅಂತ ಇರುತ್ತೆ. ಮೆಡಿಕಲ್ ಅಲ್ಲಿ ಶ್ರವಣ ಟೆಸ್ಟ್ ಮತ್ತೆ ಐ ಟೆಸ್ಟ್ ನ ಮಾಡ್ತಾರೆ. ಅದಾದ ನಂತರ ನೀವು ಹುದ್ದೆಗೆ ಸೆಲೆಕ್ಟ್ ಆಗ್ತೀರಾ. ಆಮೇಲೆ ನಿಮಗೆ ತರಬೇತಿ ಇರುತ್ತೆ. ಆದ ನಂತರ ನಿಮಗೆ ಹುದ್ದೆಗೆ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಸ್ನೇಹಿತರೆ ನೋಡಿ, ನಾವು ಈಗ ಕಾಲ ಆಗ್ತಾ ಇಲ್ಲ ಅಂತ ಇಷ್ಟು ವರ್ಷ ನಾವು ಸ್ಟ್ರೈಕ್ ಎಲ್ಲ ಮಾಡಿದೀವಿ. ಬಟ್ ಇವಾಗ ಕಾಲ್ ಮಾಡಿದ್ದಾರೆ, ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ. ನಿಮಗೆ ಸಮಾಜದಲ್ಲಿ ಗೌರವ ಸಿಗ್ಬೇಕಂತಂದ್ರೆ ಯಾವ್ದಾದ್ರು ಗೌರ್ಮೆಂಟ್ ನೌಕರಿ ಹಿಡಿಬೇಕು ಅಥವಾ ಒಳ್ಳೆ ಬಿಸ್ನೆಸ್ ಪರ್ಸನ್ ಆಗ್ಬೇಕು. ನೋಡಿ, ನಿಮಗೆ ಅವಕಾಶ ಇದೆ. ಎಲ್ಲಾ ಅಭ್ಯರ್ಥಿಗಳು ಕೂಡ ಯೂಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇಷ್ಟು ವರ್ಷ ಕಾಲ್ ಮಾಡದಿರೋ ಕಾರಣ ಬೇಗ ಪ್ರೊಸೆಸ್ ಮಾಡ್ತಾ ಇದೆ ಕರ್ನಾಟಕ ಸರ್ಕಾರದವರು. ನೆಕ್ಸ್ಟ್ ಇದಾದ್ಮೇಲೆ ವಿಲೇಜ್ ಅಕೌಂಟೆಂಟ್ ಇತರೆ ಇಲಾಖೆಗಳಿಂದ ಕಾಲ್ ಮಾಡ್ತಾರೆ. ದಯವಿಟ್ಟು ಯಾರು ಕೂಡ ಜಗ್ಗದೆ ಓದಿ ಗೌರ್ಮೆಂಟ್ ನೌಕರರಾಗಿ. ಆಲ್ ದಿ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.